ಹಾಯ್ ಹಲೋ ನಮಸ್ಕಾರ ಎಲ್ಲ ಪ್ರೀತಿಯ ಚಾಲಕ ಮಿತ್ರರಿಗೆ. ಸ್ನೇಹಿತರೆ, ತಾವು ತುಂಬ ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ದೀರಾ. ಪಕ್ಕದ ಮಹಾರಾಷ್ಟ್ರದಲ್ಲಿ ಯಾವ ರೀತಿಯಾಗಿ ಬೈಕ್ ಟ್ಯಾಕ್ಸಿಯ ವಿರುದ್ಧವಾಗಿ ಬೆಳವಣಿಗೆಗಳು ನಡೀತಾ ಇದೆ ಅಂತೇಳಿ, ಆದರೆ ಕರ್ನಾಟಕದಲ್ಲಿ ಯಾಕೆ ನಡೀತಾ ಇಲ್ಲ? ಇದೊಂದು ದೊಡ್ಡ ಪ್ರಶ್ನೆಯಾಗಿ ಹಲವಾರು ಚಾಲಕರುಗಳಲ್ಲಿ ಗೊಂದಲದ ಗೂಡಾಗಿ ನಡೀತಾ ಇದೆ. ಕರ್ನಾಟಕಕ್ಕೂ ಮತ್ತು ಮಹಾರಾಷ್ಟ್ರಗೂ ಇರುವ ಸಂಬಂಧಗಳು, ಕರ್ನಾಟಕದಲ್ಲಿರ್ತಕ್ಕಂತಹ ಕಾನೂನುಗಳು ಮತ್ತು ಮಹಾರಾಷ್ಟ್ರದಲ್ಲಿರ್ತಕ್ಕಂತಹ ಕಾನೂನುಗಳು, ಹಲವಾರು ವಿಚಾರಗಳು ತಮ್ಮೆಲ್ಲರಿಗೂ ಕೂಡ ಗೊಂದಲದ ಗೂಡಾಗಿರಬಹುದು. ತಮ್ಮೆಲ್ಲರಿಗೂ ಕೂಡ ಆ ವಿಚಾರವಾಗಿ ಮುಂದಿನ ದಿನಗಳಲ್ಲಿ ವಿಡಿಯೋವನ್ನು ಸಂಪೂರ್ಣವಾಗಿ ಮಾಹಿತಿಯನ್ನು ಹಂಚುವಂತಹ ಕೆಲಸವನ್ನು ಮಾಡ್ತೇನೆ. ಇವತ್ತಿನ ವಿಚಾರ ಏನು ಅಂದರೆ, ಏನಿವತ್ತು ಮಹಾರಾಷ್ಟ್ರ ಸರ್ಕಾರ ತನ್ನ ಗೂಗಲ್ ಕಂಪನಿಗೆ ಪತ್ರವನ್ನು ಬರೆದು ಈ ಓಲಾ, ಊಬರ್, ರ್ಯಾಪಿಡೋ ಅಂತಕ್ಕಂತಹ ಕಂಪನಿಗಳೇನು ದ್ವಿಚಕ್ರ ವಾಹನ ಸಾರಿಗೆ ಸೇವೆಯನ್ನು ನೀಡ್ತಾ ಇದ್ದು, ಅಂತಹ ಎಲ್ಲ ಸಾರಿಗೆ ಸೇವೆಯನ್ನು ತನ್ನ ಆ್ಯಪ್ನಿಂದಲೇ ತೆಗೆದುಹಾಕಬೇಕು ಅನ್ನುವಂತಹ ಒಂದು ಹೇಳಿಕೆ ದೊಡ್ಡ ಸಂಚಲನವನ್ನು ಸೃಷ್ಟಿ ಮಾಡಿರತಕ್ಕಂಥದ್ದು ಕೂಡ ಅಷ್ಟೇ ಸತ್ಯ. ಆದರೆ ಕರ್ನಾಟಕದಲ್ಲಿ ಇಂತಹ ಒಂದು ಬೆಳವಣಿಗೆ ಕಾಣುತ್ತಾ ಅಂದರೆ ಕಾಣಲೇಬೇಕು. ಏಕೆಂದರೆ ಇಲ್ಲಿರ್ತಕ್ಕಂಥದ್ದು ಕೂಡ ಆಟೋ ಚಾಲಕರುಗಳು ಅಷ್ಟು ದೊಡ್ಡ ಹೊಡೆತವನ್ನು ತಿಂದು ತುಂಬ ಜೀವನದಲ್ಲಿ ನೋವನ್ನು ಅನುಭವಿಸ್ತಿರ್ತಕ್ಕಂತಹ ಒಂದು ವರ್ಗ ಅಂದರೆ ಅದು ಆಟೋ ಚಾಲಕರ ವರ್ಗ. ಆದರೆ ಇಲ್ಲಿ ಇರ್ತಕ್ಕಂತಹ ವಿಚಾರವಾಗಿ ನಿಮ್ಗೆ ಹೇಳ್ತಕ್ಕಂಥದ್ದು, ನಿಮ್ಮಲ್ಲಿ ದೊಡ್ಡ ಮಟ್ಟದ ಒಗ್ಗಟ್ಟಿನ ಕೊರತೆ ಅಂತಕ್ಕಂಥದ್ದು ಒಂದು ದೊಡ್ಡ ಪ್ರಶ್ನೆಯಾಗಿ ನಿಮ್ಮನ್ನು ಕಾಡ್ತಾ ಇದೆ. ಆಮೇಲೆ ನಿಮ್ಮಲ್ಲೂ ಕೂಡ ಹಲವಾರು ಗೊಂದಲಗಳಿದೆ. ಯಾರನ್ನು ನಂಬಬೇಕು ಅಂತಕ್ಕಂತಹ ವಿಚಾರವಾಗಿಯೂ ಕೂಡ ಹಲವಾರು ಚಾಲಕರುಗಳಲ್ಲಿ ಗೊಂದಲಗಳು ತುಂಬ ಇದೆ. ಈಗ ನಾವು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ 1.5 ತಿಂಗಳ ಹಿಂದೆಯೇ ಈ ರಾಜ್ಯದ ಮುಖ್ಯಮಂತ್ರಿಗಳ ಸಚಿವಾಲಯಕ್ಕೆ ಮತ್ತು ಟ್ರಾನ್ಸ್ಪೋರ್ಟ್ನ ಕಮಿಷನರ್ ಸಾಹೇಬ್ರಿಗೂ ಮತ್ತು ಈ ವಿಚಾರವಾಗಿ ಮಾನ್ಯ ಸಾರಿಗೆ ಸಚಿವರಾದಂಥ ರಾಮಲಿಂಗಾರೆಡ್ಡಿ ಅವ್ರಿಗೂ ಕೂಡ ಮೌಖಿಕವಾಗಿ ಸಿಕ್ಕಿದಂಥ ಸಂದರ್ಭದಲ್ಲಿ ಮಾತುಕತೆಯ ಮುಖಾಂತರವಾಗಿ ತಿಳಿಸ್ಕೊಟ್ಟಿದ್ವಿ. ಮುಖ್ಯಮಂತ್ರಿಗಳಿಗೂ ಮತ್ತು ಆಯುಕ್ತರಿಗೂ ಕೂಡ ಪತ್ರದ ಮುಖಾಂತರವಾಗಿ ನಾವು ಮನವಿಯನ್ನು ಮಾಡ್ಕೊಂಡಿದ್ವಿ. ಸೈಬರ್ ಕ್ರೈಮ್ನ ಅಡಿಯಲ್ಲೇ ಈ ಆ್ಯಪ್ಗಳನ್ನು ಕಂಟ್ರೋಲ್ ಮಾಡಬೇಕು ಅನ್ನೋಕ್ಕಂಥ ವಿಚಾರವಾಗಿ. ಆದರೆ ಅಧಿಕಾರಿಗಳು ಜಾಣ ಕುರುಡುತನನೋ ಇಲ್ಲ ನಮ್ಮಲ್ಲಿ ಇರ್ತಕ್ಕಂತಹ ಒಗ್ಗಟ್ಟಿನ ಒಂದು ವಿಚಾರವನ್ನು ತಿಳ್ಕೊಂಡು ಅಧಿಕಾರಿಗಳು ಈ ರೀತಿಯಾಗಿ ನಮ್ಮ ಹತ್ರ ನಡ್ಕೊಳ್ತಾರೋ, ಇದೆಲ್ಲವನ್ನು ನಾವು ಸೂಕ್ಷ್ಮವಾಗಿ ಗಮನಿಸಿದಾಗ ನಮ್ಗನ್ಸ್ತಕ್ಕಂಥದ್ದು ಒಗ್ಗಟ್ಟಿನ ಕೊರತೆಯಲ್ಲಿ ಅಧಿಕಾರಿಗಳು ನಾವು ಎಷ್ಟು ವೀಕ್ನೆಸ್ಸಲ್ಲಿ ಇರ್ತೀವಿ ಅದನ್ನು ಬಳಕೆ ಮಾಡಿಕೊಂಡು ಅವ್ರುಗಳು ಒಳ್ಳೆಯ ಆಡಳಿತವನ್ನು ಮಾಡ್ತಾ ಇರ್ಬೋದು ಅಂತ ಅಂದ್ಕೊಳ್ತೀನಿ. ಹಾಗಾಗಿ ಚಾಲಕರುಗಳಲ್ಲಿ ಈ ವಿಚಾರವಾಗಿ ನಾನು ನಿಮ್ಮಲ್ಲಿ ತಿಳಿಸ್ಕೊಡ್ತಕ್ಕಂಥದ್ದು, ಒಗ್ಗಟ್ಟಾಗಿ ಮೊದಲು ಯಾರು ಪ್ರಬಲವಾಗಿ ಹೋರಾಟವನ್ನು ಮಾಡುವಂತಹ ನಾಯಕರುಗಳಿರ್ತಾರೆ ಅಂಥ ನಾಯಕತ್ವಗಳನ್ನ ಬೆಂಬಲಿಸಿ ತಪ್ಪು ಮಾಡಿದಾಗ ಪ್ರಶ್ನೆಯನ್ನು ಮಾಡಬೇಕಾದಂತಹ ಒಂದು ವಿಚಾರವನ್ನು ತಾವುಗಳು ಗಮನದಲ್ಲಿಟ್ಕೋಬೇಕು. ಯಾರೇ ತಪ್ಪು ಮಾಡಿದರೂ ಕೂಡ ಆ ವಿಚಾರವನ್ನು ಚಾಚು ತಪ್ಪದೆ ಪ್ರಶ್ನೆ ಮಾಡೋದ್ರ ಮುಖಾಂತರವಾಗಿ ಆ ತಪ್ಪನ್ನು ಸರಿಪಡಿಸುವಂತಹ ಕೆಲಸ ಕಾರ್ಯಗಳನ್ನ ನಡೆಸಬೇಕು. ಇವತ್ತು ಬೈಕ್ ಟ್ಯಾಕ್ಸಿಯ ವಿರುದ್ಧವಾಗಿ ಪ್ರಬಲವಾಗಿ ಹೋರಾಟವನ್ನು ಮಾಡ್ಕೊಂಡು ಬರ್ತಿರ್ತಕ್ಕಂಥದ್ದು ಖಾಸಗಿ ಸಾರಿಗೆ ಸಂಘಟನೆಗಳ ಅಧ್ಯಕ್ಷರುಗಳು ಕೂಡ ಮತ್ತು ಆ ಸಂಘಟನೆಯಲ್ಲಿ ಇರ್ತಕ್ಕಂತಹ ಇನ್ನುಳಿದ ಹಲವಾರು ಸದಸ್ಯರುಗಳು ಕೂಡ ಇದ್ರ ವಿರುದ್ಧವಾಗಿ ನಾವು ಪ್ರಬಲವಾಗಿ ಹೋರಾಟವನ್ನು ಮಾಡ್ಕೊಳ್ತಾ ಬರ್ತಾ ಇದ್ದೀವಿ. ಆದರೆ ಪ್ರಬಲವಾಗಿ ಹೋರಾಟವನ್ನು ಮಾಡ್ತೀವಿ, ನಾವು ಇದರ ವಿರುದ್ಧವಾಗಿ ಇರ್ತೀವಿ, ಕೇವಲ ತೋರ್ಪಡಿಕೆಗೆ ಹೇಳಿಕೆಗಳಾಗ್ಬಿಟ್ರದು ಸರಿ ಹೋಗೋದಿಲ್ಲ. ಏಕೆಂದರೆ ಇವತ್ತು ನಮ್ಮ ವರ್ಗ ಉಳಿದ್ರೆ ಮುಂದಿನ ಒಂದು ಜನಾಂಗ ಉಳಿದಂತೆ. ಈ ಒಂದು ವರ್ಗವನ್ನು ನಾವೇನಾದರೂ ತುಳಿದ್ರೆ ಮುಂದಿನ ಒಂದು ಜನಾಂಗವನ್ನು ಕಳ್ಕೊಂಡಂತೆ. ಹಾಗಾಗಿ ವೃತ್ತಿ ಉಳಿದ್ರೆ, ವರ್ಗ ಉಳಿದ್ರೆ ಮುಂದಿನ ಇನ್ನೊಂದು ಜನಾಂಗ ಈ ಒಂದು ವೃತ್ತಿಯನ್ನು ನಂಬಿ ಬದುಕುತ್ತೆ. ಇವತ್ತು ತಾವು ಕಂಡಿರ್ಬೋದು ಸ್ನೇಹಿತರೆ, ಹಲವಾರು ಸರ್ಕಾರಗಳು ಬಂದು ಇವತ್ತು ಸರ್ಕಾರದ ಅಧೀನದಲ್ಲಿದ್ದಂತಹ ಕಂಪನಿಗಳನ್ನು ಹಂತ ಹಂತವಾಗಿ ತೆಗೆದು ಇವತ್ತು ಖಾಸಗೀಕರಣವನ್ನು ಮಾಡಿ ಇವತ್ತು ಯಾವ ಮಟ್ಟಕ್ಕೆ ಸರ್ಕಾರಿ ಸಂಸ್ಥೆಗಳು ಬಂದು ನಿಂತಿದೆ ಅಂತಕ್ಕಂತಹ ಒಂದೇ ಒಂದು ಸ್ಪಷ್ಟವಾದ ಉದಾಹರಣೆ ಅಂದರೆ ನಿಮಗೆ HMT. ಅದೇ ರೀತಿ ನಮ್ಮ ವರ್ಗವನ್ನು ಕೂಡ ಖಾಸಗೀಕರಣದ ಕೈಗೆ ಕೊಟ್ಬಿಟ್ರೆ ಮುಂದೊಂದು ದಿನ ನಾವು ಕೂಡ ಅದೇ ರೀತಿ ನಿಂತ್ಕೊಳ್ಬೇಕಾದಂತಹ ಅನಿವಾರ್ಯತೆಗೆ ಈ ಕಂಪನಿಗಳು ತಂದು ನಿಲ್ಲಿಸ್ತಾರೆ. ಹಾಗಾಗಿ ತಾವೆಲ್ಲರೂ ಕೂಡ ಒಗ್ಗಟ್ಟಾಗೋದ್ರ ಮುಖಾಂತರವಾಗಿ ಇಂತಹ ಕಂಪನಿಗಳ ವಿರುದ್ಧವಾಗಿ ಪ್ರಬಲವಾಗಿ ತೊಡೆತಟ್ಟಿ ನಿಲ್ಲುವಂತಹ ಒಂದು ಶಕ್ತಿ ಪ್ರದರ್ಶನವನ್ನು ಮಾಡಲೇಬೇಕಾದ ಅನಿವಾರ್ಯತೆಗೆ ರಾಜ್ಯ ಸರ್ಕಾರಗಳು ತಂದಿಡ್ತಾ ಇದ್ದಾವೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ಯಾವುದೇ ಹೋರಾಟಗಳಿಗೆ ಕರೆಯನ್ನು ಕೊಟ್ಟಂಥ ಸಂದರ್ಭದಲ್ಲಿ ತಾವೆಲ್ಲರೂ ಕೂಡ ಒಗ್ಗಟ್ಟಾಗಬೇಕಾಗತ್ತೆ. ಜೊತೆಯಲ್ಲಿ ಒಂದು ಉತ್ತಮವಾದಂತಹ ಸಂಘಟನೆಗೆ ಸೇರ್ಪಡೆಗೊಳ್ಳೋದ್ರ ಮುಖಾಂತರವಾಗಿ ತಾವೆಲ್ಲರೂ ಕೂಡ ಒಂದು ಒಗ್ಗಟ್ಟಿನ ಪ್ರದರ್ಶನವನ್ನು ಕೂಡ ಮಾಡಬೇಕಾದ ಅನಿವಾರ್ಯತೆಯಲ್ಲಿ ನಾವೆಲ್ಲರೂ ಕೂಡ ಇದ್ದೇವೆ. ಇವತ್ತು ಅನಧಿಕೃತ ಅಂತ ನಾವು ಇಷ್ಟು ದೊಡ್ಡ ಮಟ್ಟಕ್ಕೆ ಹೇಳ್ಕೊಂಡ್ರೂ ಕೂಡ ಅನಧಿಕೃತ ಕಂಪನಿಗ ಪರವಾಗಿಯೇ ಹಲವಾರು ಸಂಘ ಸಂಸ್ಥೆಗಳು ಹುಟ್ಟಿರ್ತಕ್ಕಂಥದ್ದನ್ನು ತಾವು ನೋಡಿರ್ತೀರ. ಆ ಸಂಘ ಸಂಸ್ಥೆಗಳು ಕೂಡ ಎಷ್ಟು ಪೈಪೋಟಿಯನ್ನು ಕೊಡ್ತಾ ಇದ್ದಾರೆ ನಾವು ವೃತ್ತಿಯಲ್ಲಿರ್ತಕ್ಕಂಥ ಚಾಲಕರುಗಳಿಗೆ ಅಂತಂದರೆ, ನಮಗೆ ಒಳ್ಳೆ ಕೌಂಟರ್ಗಳು, ಒಳ್ಳೆ ಟಕ್ಕರ್ಗಳನ್ನ ಕೊಡುವಂತಹ ಕೆಲಸ ಕಾರ್ಯಗಳನ್ನ ಮಾಡ್ತಾ ಇದ್ದಾರೆ. ಹಾಗಾಗಿ
ನಾವು ಈ ವೃತ್ತಿಯನ್ನು ಉಳಿಸ್ಬೇಕು ಅಂದರೆ ಅವ್ರಿಗೆ ಅತಿ ಹೆಚ್ಚಿನ ಕೌಂಟರ್ಗಳು, ಅತಿ ಹೆಚ್ಚಿನ ಟಕ್ಕರ್ಗಳನ್ನ ಕೊಡಬೇಕು ಅಂದರೆ ನಾವೆಲ್ಲರೂ ಕೂಡ ಒಗ್ಗಟ್ಟಾಗಬೇಕಾಗತ್ತೆ. ಆ ಒಂದು ಉದ್ದೇಶದಿಂದ ನಿಮಗೆ ಹೇಳ್ತಾ ಇದ್ದೀವಿ. ನೀವು ಒಗ್ಗಟ್ಟಿನ ಕಡೆಗೆ ಅತಿ ಹೆಚ್ಚಿನ ಗಮನವನ್ನು ಕೊಡಬೇಕು ಅಂತೇಳಿ ನಾನು ಹೃದಯಪೂರ್ವಕವಾಗಿ ತಮ್ಮೆಲ್ಲರಲ್ಲೂ ಕೂಡ ಮನವಿಯನ್ನು ಮಾಡ್ಕೊಳ್ತೇನೆ ಸ್ನೇಹಿತರೆ.